ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 7ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ SA2 ಪ್ರಶ್ನಪತ್ರಿಕೆ ಮಾರ್ಚ್ 2026 ತೃತೀಯ ಭಾಷೆ ಹಿಂದಿ ವಿಷಯ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ಅವರು ಬಿಡುಗಡೆ ಮಾಡಿರುವಂತಹ ಪ್ರಶ್ನಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಕೀ ಆನ್ಸರ್ ಜೊತೆಗೆ ಡಿಸ್ಕಷನ್ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಒಟ್ಟಾರೆಯಲ್ಲಿ 40 ಅಂಕಕ್ಕೆ ಎಕ್ಸಾಮ್ ಇರುತ್ತೆ. ಸೊ ಎಲ್ಲ ಸಬ್ಜೆಕ್ಟಿಗೂ ಕ್ವಶನ್ ಪೇಪರನ್ನು ವಿಡಿಯೋ ಮಾಡಿ ನಮ್ಮ ಚಾನಲಲ್ಲಿ ಹಾಕಿದ್ದೀವಿ. ಸೊ ಅದರ ಪ್ಲೇಲಿಸ್ಟಲ್ಲಿ ನೀವು ಹೋದರೆ ನಿಮಗೆ ಸಿಗ್ತದೆ ಮಕ್ಕಳ. फर्स्ट क्वेश्चन, निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟ್ ಕ್ವಶನ್, ದಿನ ಕ ವಿರುದ್ಧಾರ್ಥಕ ಶಬ್ದ ಹೈ. ಸೊ ದಿನ ಅನ್ನೋದ ವಿರುದ್ಧಾರ್ಥಕ ಶಬ್ದವನ್ನ ಕೇಳಿದ್ದಾರೆ ಮಕ್ಕಳ. ಸೊ ದಿನ ಅಂದ್ರೆ ಬೆಳಗ್ಗೆ, ರಾತ್ ಅಂದ್ರೆ ರಾತ್ರಿ ಆಗ್ತದೆ. ಸೊ ಹಾಗಾಗಿ ದಿನಕ್ಕೆ ವಿರುದ್ಧಾರ್ಥಕ ಪದ ರಾತ್ ಆಗಿರ್ತದೆ. ಹಾಗಾಗಿ ಆಪ್ಷನ್ ಸಿ ನಲ್ಲಿರುವಂತಹ ರಾತ್ ಇಸ್ ದ ರೈಟ್ ಆನ್ಸರ್. नेक्स्ट सेकेंड क्वेश्चन, लड़का शब्द का अन्य लिंग रूप है. सो लड़का ಅನ್ನೋದರ ಅನ್ಯ ಲಿಂಗ ಕೇಳಿದ್ದಾರೆ ಮಕ್ಕಳ. ಸೊ ಹುಡುಗ ಹುಡುಗಿ, ಹಾಗಾಗಿ ಲಡ್ಕಿ ಇಸ್ ದ ರೈಟ್ ಆನ್ಸರ್. ಈ 4 ಆಪ್ಷನ್ ಅಲ್ಲಿ ಸೊ ಪುತ್ರ, ಬೇಟ, ಬಾಲಕ ಎಲ್ಲ ಸಮಾನಾರ್ಥಕ ಪದಗಳಾಗ್ತವೆ. ಇಲ್ಲಿ ಅನ್ಯ ಲಿಂಗ ಕೇಳಿರೋದ್ರಿಂದ ಲಡ್ಕಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಕ್ವಶನ್, ಬಾತ್ ಕಾ ಅನ್ಯ ವಚನ ರೂಪ ಹೈ. ಸೊ ಬಹುವಚನವನ್ನ ಕೇಳಿದ್ದಾರೆ. ಸೊ ಅದಕ್ಕೆ ಬಹುವಚನ ರೂಪ ಏನಾಗಿರ್ತದೆ ಅಂತ ಹೇಳಿದ್ರೆ ಬಾತೆ ಆಗಿರ್ತದೆ. ಆಪ್ಷನ್ ಬಿ ಬಾತೆ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ನಿಮ್ನಲಿಖಿತ್ में से ಶುದ್ಧ ವರ್ಣಿವಾಲಿ ಶಬ್ದ ಹೈ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅದಕ್ಕೆ ಕರೆಕ್ಟ್ ಆಗಿರುವಂಥದ್ದು ಪರ್ವತ ಆಗಿರ್ತದೆ. ಸೊ ಇಲ್ಲಿ ನಮಗೆ ಇಷ್ಟು 4 ಆಪ್ಷನ್ ಕೊಟ್ಟಿದ್ದರಲ್ಲಿ ಪರ್ವತ್ ಇಸ್ ದ ರೈಟ್ ಆನ್ಸರ್. नेक्स्ट सेकेंड में निम्नलिखित शब्दों में से सही शब्द चुनकर रिक्त स्थान भरिए. ಸೊ ಕರೆಕ್ಟ್ ಆಗಿರುವ ಆನ್ಸರ್ನ ತೆಗೆದುಕೊಂಡು ಬಿಟ್ಟ ಸ್ಥಳದಲ್ಲಿ ತುಂಬಬೇಕು. 5ನೇ ಪ್ರಶ್ನೆ, ರಾಜು ಡ್ಯಾಶ್ ಮೇ ಪಡ್ತಾ ಹೈ. ರಾಜು ಚೌತಿ ಕಕ್ಷಾ ಮೇ ಪಡ್ತಾ ಹೈ. ಹಾಗಾಗಿ 5ನೇ ಪ್ರಶ್ನೆಗೆ ಆನ್ಸರ್ ಏನಾಗಿರುತ್ತೆ, ಚೌತಿ ಕಕ್ಷಾ ಆಗಿರುತ್ತೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಸಾಗರ್ ಸೆ ಹಮೆ ಡ್ಯಾಶ್ ಮಿಲ್ತಿ ಹೈ. ಸೊ ಸಮುದ್ರದಲ್ಲಿ ಏನು ಸಿಗುತ್ತೆ, ಸೊ ಮೋತಿ ಮಿಲ್ತಿ ಹೈ. ಹಾಗಾಗಿ ಇದಕ್ಕೆ ಮೋತಿ ಅಂತ ಬರಿಬೇಕು. 6ನೇದು ಮೋತಿ ಆಗ್ತದೆ. ನೆಕ್ಸ್ಟ್ ಥರ್ಡ್ ಮೇ ನಿಮ್ನಲಿಖಿತ್ ಪ್ರಶ್ನೋಕ್ಕೆ ಸೂಚನ ಅನುಸಾರ ಉತ್ತರ ಲಿಖಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅಲ್ಲಿ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ, ಅದ್ರ ಮೇಲೆ ಆನ್ಸರನ್ನು ಬರಿಬೇಕು ಮಕ್ಕಳ. ಸೊ 2 ಅಂಕ ಇರ್ತದೆ. ನಿಮ್ನಲಿಖಿತ್ ಗಿಂತಿಕೋ ಸಂಕೇತಾಕ್ಷರ ಮೇಲೆ ಲಿಖಿಯೇ. ಸೊ ಸಂಕೇತಾಕ್ಷರದಲ್ಲಿ ನಮಗೆ ಬರಲಿಕ್ಕೆ ಒಂದೇ ಒಂದು ವರ್ಡ್ ಬರೆದ್ರೆ ನೋಡಿ ನಿಮಗೆ 2 ಅಂಕ ಸಿಗ್ತದೆ ಮಕ್ಕಳ. ಸೊ ಇಲ್ಲಿ ನಮಗೆ 75 ಕೊಟ್ಟಿದ್ದಾರೆ. ಅದನ್ನು ನಾವು ಯಾವುದರಲ್ಲಿ ಅಕ್ಷರದಲ್ಲಿ ಬರಿಬೇಕು, ಅದು 75 ಆಗ್ತದೆ ಮಕ್ಕಳ. ಸೊ ಇಲ್ಲಿ ನೋಡಿ ಇದಿಷ್ಟು ಬರೆದ್ರೆ ನಿಮಗೆ 1 ಅಂಕಗಳು ಸಿಗ್ತದೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಉದಾಹರಣೆಗೆ ಅನುಸಾರ ಲಿಖಿ ಅಂತ ಹೇಳಿ ಕೇಳಿದ್ದಾರೆ. ಮೇ ಫಲ್ ಬೇಚ್ತಾ ಹೂ, ಹಮ್ ಫಲ್ ಬೇಚ್ತೆ ಹೂ. ಮೇ ಕೇಳ್ತಾ ಹೂ ಅಂತ ಇದೆ. ಸೊ ಅದೇ ರೀತಿ ನಾವೇನು ಬರಬೇಕು, ಹಮ್ ಕೇಳ್ತೆ ಹೈ ಅಂತ ಹೇಳಿ ಬರೆದ್ರೆ 1 ಅಂಕ. ನೋಡಿ ಬಹಳ ಈಸಿ, ಅವರೇ ನಮಗೆ ಉದಾಹರಣೆ ಕೊಟ್ಟಿದ್ದಾರೆ. ಹಮ್ ಕೇಳ್ತೆ ಹೈ ಅಂತ ಬರೆದ್ರೇ 1 ಅಂಕ ಸಿಗುತ್ತೆ. नेक्स्ट फोर्थ में निम्नलिखित प्रश्नों के उत्तर 2-3 वाक्य में लिखे. 2-3 ವಾಕ್ಯಗಳಲ್ಲಿ ಬರಲಿಕ್ಕೆ ಕೊಟ್ಟಿದ್ದಾರೆ. 9ನೇ ಪ್ರಶ್ನೆ, रेलगाड़ी की ड्राइवर को लाल शर्ट देकर क्या एहसास हुआ ಅಂತ ಹೇಳಿ ಕೇಳಿದ್ದಾರೆ. ಸೊ रेलगाड़ी की ड्राइवर को लाल शर्ट देकर किसी अनजान खतरे का एहसास हुआ ಅಂತ ಹೇಳಿ ಅನ್ಕೊಳ್ತಾರೆ. ನೆಕ್ಸ್ಟ್ 10ನೇದು, ಕುಮಾರ್ ಅಪ್ನೆ ಮಿತ್ರ ಸೆ ಪತ್ರ ದುವಾರ್ ಕ್ಯಾ ಕಹತಾ. ಸೊ ಪತ್ರದಲ್ಲಿ ಏನಂತ ಹೇಳಿರ್ತಾರೆ, ಕುಮಾರ್ ಅಪ್ನೆ ಮಿತ್ರ ಸೆ ಕಹತಾ ಹೈ ಕಿ ಮೈಸೂರು ಏಕ್ ಸುಂದರ್ ನಗರ್ ಹೈ, ವಹಾ ದೇಖ್ನೆ ಲಾಯಕ್ ಬಹುತ್ ಸಾರಿ ಜಗಹ ಹೈ, ತುಮ್ ಭಿ ಮೈಸೂರು ಜಾಕರ್ ಅವಶ್ಯ ಯಾ ಸಾರಿ ಜಗಹ ದೇಖೋ ಅಂತ ಹೇಳಿ ಬರೆದಿರ್ತಾರೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಕವಯತ್ರಿ ಕಿಸ್ಕೋ ಬುಲಾ ರಹಿ ಥಿ और क्या कहकर बुला रही थी. सो कवयत्री अपने बचपन को बुला रही थी, बिटाई माँ हो कहकर बुला रही थी. नेक्स्ट 12th क्वेश्चन, हिंदुस्तान की यात्रा कैसे कर सकते हैं. सो थोड़ा थोड़ा चलकर हिंदुस्तानी की यात्रा कर सकते
ನೆಕ್ಸ್ಟ್ 12ನೇ ಪ್ರಶ್ನೆ 13ನೇ ಪ್ರಶ್ನೆ बसवण्णा के वचनों से किसकी ಶುದ್ಧಿ ಹೋತಿ ಹೈ ಅಂತ ಹೇಳಿ ಕೇಳಿದ್ದಾರೆ. ಬಸವಣ್ಣ ಕೆ ವಚನ್ಸ್ಗೆ ಅಂತರಂಗ ಅವರ ಬಹಿರಂಗ ಶುದ್ಧಿ ಹೋತಿ ಹೈ ಅಂತ ಹೇಳಿ ಬರಿಬೇಕು. ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಬಸವಣ್ಣ ಕೆ ಅನುಸಾರ ಭಗವಾನ್ ಸೆ ಪ್ರೇಮ್ ಕರ್ನೆ ಕಾ ಮಾರ್ಗ ಕೌನ್ ಕೌನ್ ಸಾ ಹೈ. ಸೊ ಭಗವಂತನನ್ನ ಪ್ರೀತಿಯನ್ನ ಮಾಡಲಿಕ್ಕೆ ಯಾವೆಲ್ಲ ಮಾರ್ಗಗಳಿದಾವೆ ಅಂತ ಹೇಳಿ ಕೇಳಿದ್ದಾರೆ. ಚೋರಿ ನಾ ಕರ್ನಾ, हत्या ना करना, झूठ ना करना, क्रोध गुण ना करना, अपनी प्रशंसा और दूसरों के निंद ना करना ही भगवान से प्रेम करने का मार्ग है ಅಂತ ಹೇಳಿದ್ದಾರೆ. ಸೊ ಇದಿಷ್ಟು 2 ಅಂಕದ ಪ್ರಶ್ನೆಗಳು. ಸೊ नेक्स्ट 14th क्वेश्चन निम्नलिखित वाक्य से अनुवाद कन्नड़ या अंग्रेजी में कीजिए ಕೇಳಿದರೆ. राजू बड़ा समझदार लड़का था, वह बहादुर भी. ಸೊ ಅದಕ್ಕೆ ನೋಡಿ, ರಾಜು ಬಹಳ ಬುದ್ಧಿವಂತ ಹಾಗೂ ವೀರ ಬಾಲಕನಾಗಿದ್ದ ಅಂತ ಹೇಳಿ ಬರೆದ್ರೆ 2 ಅಂಕ ಸಿಗ್ತದೆ. ಇದಿಷ್ಟು 2 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ 5th में निम्नलिखित प्रश्नों के उत्तर 3-4 वाक्य में लिखी ಅಂತ ಹೇಳಿ ಕೇಳಿದ್ದಾರೆ. 3-4 ವಾಕ್ಯದಲ್ಲಿ ಬರೀಲಿಕ್ಕೆ ಹೇಳಿದ್ದಾರೆ. 15ನೇ ಪ್ರಶ್ನೆ ಸಂಸತ್ ಭವನ್ ಕೆ ಬಾರೆ में लिखी. ಸೊ ಸಂಸತ್ ಭವನ್ ಬಗ್ಗೆ ಕೇಳಿದ್ದಾರೆ ಮಕ್ಕಳ. ಸೊ ನೋಡೋಣ ಆನ್ಸರ್. ಸಂಸತ್ ಭವನ್ बड़ा रमणीय है, यह गोलाकार सदन संसद के निराल है, लोकसभा राज्यसभा के अधिवेशन इसी सदन में होता है. नेक्स्ट 16th क्वेश्चन कबूतर जल में क्यों फंस गए. कबूतर दिन भर दाने के लिए घूमते थे, धरती पर दाने बिखरे पड़े थे, कबूतर ना दोनों के लोक में आकर जल में फंस गई. नेक्स्ट 17ನೇ ಪ್ರಶ್ನೆ पुरराज सिकंदर की मंत्री संधि को क्यों स्वीकार करता है. सो ಅದಕ್ಕೆ ಆನ್ಸರ್ ನೋಡಿ ಇಲ್ಲಿದೆ. पुरराज अपने राज्य की रक्षा तथा आत्मसम्मान की रक्षा के लिए सिकंदर की मैत्री संधि को स्वीकार करता है. ಇದಿಷ್ಟು 3 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ ನಿಮಗೆ 18ನೇ ಕ್ವಶನ್ ನಿಮ್ನಲಿಖಿತ अनुच्छेदन को ध्यानपूर्वक पढ़कर अधोलिखित प्रश्नों के उत्तर लिखिए ಕೇಳಿದ್ದಾರೆ. ಇಲ್ಲಿ ಅಕ್ಷರದ ಬಗ್ಗೆ ಅಂದ್ರೆ ಓದಿನ ಬಗ್ಗೆ ಕೇಳಿದ್ದಾರೆ ಮಕ್ಕಳ. ಪ್ರಶ್ನೆ ಬಹಳ ಈಸಿ ಇದೆ ನೋಡಿ. मनुष्य की सबसे बड़ी सोच क्या है ಕೇಳಿದ್ದಾರೆ. ಸೊ अक्षरों की कोस मनुष्य की सबसे बड़ी सोच है. सो ಮೊದಲನೇ ಪ್ರಶ್ನೆಗೆ ಆನ್ಸರ್ ಸಿಗ್ತಾ. ನೆಕ್ಸ್ಟ್ किसके बिना मनुष्य की प्रगति कभी नहीं होती. ಸೊ ಯಾವುದರಿಂದ ಏನಿಲ್ಲ ಅಂದ್ರೆ ಮನುಷ್ಯನಿಗೆ ಪ್ರಗತಿನೇ ಆಗೋದಿಲ್ಲ. ನೋಡಿ ಇಲ್ಲೇ ಇದೆ. अगर अक्षर नहीं होते तो मनुष्य की प्रगति कभी नहीं होती. ಸೊ ನೋಡಿ ಎರಡನೇದಕ್ಕೂ ಆನ್ಸರ್ ಅಲ್ಲೇ ಸಿಕ್ತು. ನೆಕ್ಸ್ಟ್ अक्षरों के द्वारा किसका प्रचार प्रसार हो रहा ಅಂತ ಕೇಳಿದ್ದಾರೆ. अक्षरों के द्वारा पीढ़ी दर पीढ़ी ज्ञान का प्रचार प्रसार हो रहा है. ಸೊ ಇದಿಷ್ಟು ನೋಡಿ 3 ಮಾರ್ಕ್ಸಿಗೂ ಅಲ್ಲೇ ಸಿಕ್ಬಿಡ್ತದೆ. ಬಹಳ ಈಸಿ, ಹಾಗಾಗಿ ಪ್ಯಾಸೇಜ್ ಮಿಸ್ ಮಾಡ್ಕೋಬೇಡಿ. नेक्स्ट क्वेश्चन निम्नलिखित प्रश्नों के उत्तर 3-4 वाक्य में लिखिए. 4 अंकಕ್ಕೆ ಇದೆ. ಸೊ ಇಲ್ಲಿ ನಿಮಗೆ निम्नलिखित पद्यों के पूर्ण कीजिए ಕೇಳಿದ್ದಾರೆ ಮಕ್ಕಳ. ಸೊ ಸೂರಜ್ ಅಲ್ಲಿಂದ ಅಭಿಲಾಷ್ ಹೈ ಅಲ್ಲಿವರೆಗೆ ನೋಡಿ ನಿಮಗೆ ಆ ಪದ್ಯವನ್ನು ತೋರಿಸ್ತೀನಿ. ಒಂದು ಚೂರು ಮಿಸ್ಟೇಕ್ಸ್ ಇರಬಾರ್ದು ನೋಡಿ. ಸೂರಜ್ ಸಾ ಧೂಮ್ ಇಲ್ಲಿ ನೋಡಿದೆ. ಸೂರಜ್ ಸಾ ದಮ್ಕು ಮೇ, ಚಾಂದ್ ಸಾ ಚಮ್ಕು ಮೇ. ಸೊ ಅಲ್ಲಿಂದ ನಿಮಗೆ ಮೇರಿ ಅಭಿಲಾಷ. ಸೊ ಇದಿಷ್ಟು ಯಾವುದೇ ಮಿಸ್ಟೇಕ್ಸ್ ಇಲ್ಲೇ ಬರೆದ್ರೆ ನಿಮಗೆ 4 ಅಂಕಗಳು ಮಕ್ಕಳು ಅಲ್ಲಿ ಸಿಗ್ತದೆ. ಆ್ಯಂಡ್ ಲಾಸ್ಟ್ ಕ್ವಶನ್ ಬಂದು ನಿಮಗೆ अपनी यात्रा के बारे में बताते हुए पिताजी का नाम पर एक पत्र लिखिए. ತಂದೆಗೆ ಪತ್ರವನ್ನ ಕೇಳಿದ್ದಾರೆ ಮಕ್ಕಳ. ಫಸ್ಟ್ ಇಲ್ಲಿ ನೀವು ದಿನಾಂಕವನ್ನ ಹಾಕಿ, ಈ ಕಡೆ ಬಂದು ಅಬಕ ನಿಮ್ಮ ಹೆಸರನ್ನ ಹಾಕಿ, ನೆಕ್ಸ್ಟ್ ಅಬಕ ಹೆಸರನ್ನ ಹಾಕಿ, ಗರ್ಕಿ ಸಂಖ್ಯೆ ಮನೆಯ ನಂಬರ್, ನೆಕ್ಸ್ಟ್ ಗಾವ್ ಸೊ ಹೆಸರು ನಿಮ್ಮ ಊರಿನ ಹೆಸರನ್ನ ಹಾಕಿ, ಆದರಣೀಯ ಪಿತಾಜಿ ಸಾಧಾರ್ ಪ್ರಣಾಮ್ ಅಂತ ಹಾಕಿ, ಮೇ ಯಹ ಕುಶಲ್ ಹೂ ಆಶಾ ಹೈ ಅಬ್ಬಿ ಸ್ವಸ್ಥ ಏವ್ ಪ್ರಸನ್ನ ಹೋಗಿ ಸೊ ಬರೆದುಬಿಟ್ಟು ಕೊನೆಗೆ ನೀವು ಧನ್ಯವಾದ ಅಂತ ಹಾಕಿ, ಆಪ್ಕಿ ಪ್ರಿಯ ಪುತ್ರ ಅಬಕ ಅಂತ ಹಾಕಿ. ಇದಿಷ್ಟೇ ಮಕ್ಕಳ ಬರೆದ್ರೆ ನಿಮಗೆ 4 ಅಂಕಗಳು ಸಿಗ್ತದೆ. ಹಾಗಾಗಿ ಲೆಟರ್ ರೈಟಿಂಗ್ ಮತ್ತು
ಪ್ಯಾಸೇಜು ಮತ್ತು ಪೋಯಮ್, ಇವು 3 ಕಂಪಲ್ಸರಿ ಮಿಸ್ ಮಾಡಿಕೊಳ್ಳೇಬೇಡಿ. ಈಸಿಯಾಗಿ ನೀವು ಅಲ್ಲಿ ಅಂಕಗಳನ್ನು ಗಳಿಸ್ಬೋದಾಗ್ತದೆ. ಹಾಗಾಗಿ ಈ ಒಂದು ವಿಡಿಯೋ ಬಹಳ ಯೂಸ್ಫುಲ್ ಆಗಿದೆ ಮಕ್ಕಳ. ಇದೇ ಪ್ಯಾಟ್ರನಲ್ಲಿ ನೀವು ನಿಮ್ಮ ಫೈನಲ್ ಎಕ್ಸಾಮ್ಗೆ ಪ್ರಿಪೇರ್ ಆದರೆ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತವೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.